ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸಾಧಕನನ್ನ ಹುಡುಕೊಂಡು ನಾವು ಇವತ್ತು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿರುವಂತಹ ಎಕ್ಸೆಲ್ PU ಕಾಲೇಜ್ಗೆ. ಹಳ್ಳಿಗಾಡಿನ ಪ್ರದೇಶದಲ್ಲಿ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ವಿದ್ಯಾಸಂಸ್ಥೆಯನ್ನ ಕಟ್ಟಿದಂತಹ ಸಾಧಕ ಇವರು. ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಆರಂಭ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ನೀಡುತ್ತಾ ಇರುವಂತಹ ಸಾಧಕ ಇವರು. ಎಕ್ಸೆಲ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಶ್ರೀ ಸುಮಂತ್ ಕುಮಾರ್ ಜೈ. ಈ ವಯಸ್ಸಿನಲ್ಲೇ ಇಂಥ ದೊಡ್ಡ ವಿದ್ಯಾಸಂಸ್ಥೆ. 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂತ ಒಂದು ಕೋಚಿಂಗ್ ಸೆಂಟರ್ ಎಕ್ಸೆಲ್ ಅಂತ ಹೇಳಿ. 4 ಇದ್ದದ್ದು 100 ಆಯ್ತು, 100 ಇದ್ದು 200 ಆಯ್ತು, 200 ಇದ್ದು 300 ಆಯ್ತು, ಆಮೇಲೆ 400 ಸ್ಟೂಡೆಂಟ್ಸ್ ವರೆಗೆ ನಾವು ರೀಚ್ ಆಗಿದ್ದೆವು. ಅದನ್ನ ಕಟ್ಟಿದಂತಹ ಸುಮಂತ್ ಕುಮಾರ್ ಜೈನ್ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ. ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನ. ಒಂದು ಗುಡಿಸಲ್ ಮನೆ ನಮ್ದು. ಆವಾಗ ಕರೆಂಟ್ ಇಲ್ಲ, ಏನಿಲ್ಲ, ನೀರಿಲ್ಲ, ತುಂಬಾ ಕಷ್ಟದಲ್ಲಿದ್ದೇವೆ ನಾವು. ಒಂದು ಅಕ್ಕಿ ಕೂಡ ಅಂಗಡಿಯಿಂದ ಹೋಗಿ ಸಾಲ ತಗೊಂಡು ಬರುವಂತ ಪರಿಸ್ಥಿತಿ, ಅಷ್ಟು ಕಷ್ಟದಲ್ಲಿದ್ದೇವೆ ನಾವು. ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ? ಪ್ರತಿ ವರ್ಷ ಈಗ ನಮ್ಮಲ್ಲಿ 2,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಓದ್ತಾ ಇದ್ದಾರೆ. ಇನ್ನು ರ್ಯಾಂಕ್ಗಳ ಬಗ್ಗೆ ಬಹುಶಃ ಮಾತಾಡ್ಲಿಕ್ಕೆ ಇಲ್ಲ. 100% ರಿಸಲ್ಟ್ ನಮ್ದು. 90% ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಇನ್ನು ಉಳಿದ 10% ಮಾತ್ರ ಮಕ್ಕಳು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಯಾವುದೂ ಇಲ್ಲ. ಪ್ರತಿ ವರ್ಷ 100ಕ್ಕಿಂತ ಹೆಚ್ಚಿನ ಮಕ್ಕಳು ನಮ್ಮಲ್ಲಿ ಗವರ್ಮೆಂಟ್ ಸಿಟಿಯಲ್ಲಿ ಮೆಡಿಕಲ್ ಹೋಗ್ತಿರುವಂಥದ್ದು. 16 ಕಟ್ಟಡಗಳನ್ನ ಈ ಕ್ಯಾಂಪಸ್ ನಲ್ಲಿ ನಾವು ನೋಡ್ತಾ ಇದೀವಿ. ದೊಡ್ಡ ವಿದ್ಯಾಸಂಸ್ಥೆ ಆಗುತ್ತಾ ಬೆಳೀತಾ ಇದೆ ಎಕ್ಸೆಲ್ ಸಂಸ್ಥೆ. ನಾವು ಲಾಭಕ್ಕಿಂತ ಮಾಡಿದಾಗ ಎಲ್ಲ ಹೆದರಿಕೆಗಳು ಇರ್ತದೆ. ಇದರಲ್ಲಿ ನಾನು ಲಾಭಕ್ಕಿಂತ ಮಾಡಿದ್ದೇ ಅಲ್ಲ. ನಾನು 1 ರೂಪಾಯಿ ಕೂಡ ಸ್ಯಾಲರಿ ತಗೊಳ್ಳಿಲ್ಲ. ಯಾವ್ದಾದ್ರೂ ಒಂದು ಮರೆಯಲಾಗದಂತಹ ಕ್ಷಣ, ಅದು ತುಂಬಾ ಖುಷಿ ಕೊಟ್ಟಂತಹ ಕ್ಷಣ ಅಥವಾ ತುಂಬಾ ನೋವು ಕೊಟ್ಟಂತಹ ಕ್ಷಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ, ಹೇಳಿ. 36 ವರ್ಷ 37 ವರ್ಷ ಅಂದ್ರೆ ಇನ್ನು ಲೈಫಲ್ಲಿ ಸೆಟಲ್ ಆಗೋ ಬಗ್ಗೆ ಎಲ್ಲರೂ ಯೋಚನೆ ಮಾಡುವಂತಹ ಒಂದು ಕಾಲಘಟ್ಟ ಅದು. ಮನೆ ತಗೋಬೇಕು ಅಥವಾ EMI ಕಟ್ಟಬೇಕು, ಈ ಆಲೋಚನೆಗಳಲ್ಲಿ, ಈ ಜಂಜಾಟದಲ್ಲಿ ಎಲ್ಲರೂ ಮುಳುಗಿರ್ತಾರೆ. ಈ ವಯಸ್ಸಿನಲ್ಲೇ ಇಂಥ ದೊಡ್ಡ ವಿದ್ಯಾಸಂಸ್ಥೆ. ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಖಂಡಿತ ಮೇಡಮ್, ತುಂಬಾ ಖುಷಿ ಇದೆ. ಯಾಕಂತ ಹೇಳಿದ್ರೆ ನಾನೊಬ್ಬ ಲೆಕ್ಚರ್ ಆಗಿ ಇದ್ಕೊಂಡು, ಕೆಮಿಸ್ಟ್ರಿ ನೀಟ್ JEE ಟ್ರೈನರ್ ಆಗಿ ಇದ್ಕೊಂಡು, ಒಂದು ಸಣ್ಣದಾಗಿ ನಮ್ಮ ಊರಿನ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮಕ್ಕಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವರಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಟ್ರೈನಿಂಗ್ ಬೇಕು, ಕೋಚಿಂಗ್ ಬೇಕಾಗ್ತದೆ. ಸೊ ಅಂಥದ್ದು ವಂಚಿತರಾಗಬಾರ್ದು ಅಂತ ಹೇಳುವ ಕಾರಣಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಉಜಿರೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು 4 ಮಕ್ಕಳಿಂದ ಒಂದು ಕೋಚಿಂಗ್ ಸೆಂಟರ್ ಎಕ್ಸೆಲ್ ಅಂತ ಹೇಳುವಂಥ ಕೋಚಿಂಗ್ ಸೆಂಟರ್ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ನಾನು ಮೂಡಬಿದ್ರೆ ಆಳ್ವಾಸ್ PUC ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದಾಗ ಡೈಲಿ ನಮ್ಮ ಉಜಿರೆ ಮನೆಯಿಂದ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ನಾನೇ ಅಂದ್ಕೊಂಡಿರಲಿಲ್ಲ PUC ಕಾಲೇಜ್ ಮಾಡ್ಬೋದು, ಇಷ್ಟು ವಿದ್ಯಾರ್ಥಿಗಳಿಗೆ ನಾವೊಂದು ಹೆಲ್ಪ್ ಮಾಡ್ಬೋದು, ಇಷ್ಟು ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಒಂದು ಗೌರ್ಮೆಂಟ್ ಸಿಟಿ ಕಳಿಸ್ಬೋದು ಅಂತ ಹೇಳಿ ನಾನೇ ಅಂದ್ಕೊಂಡಿರಲಿಲ್ಲ. ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ? ಪ್ರತಿ ವರ್ಷ ಈಗ ನಮ್ಮಲ್ಲಿ 2,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಓದ್ತಾ ಇದ್ದಾರೆ. ಲಾಸ್ಟ್ ಇಯರ್ ನಮ್ಮಲ್ಲಿ 500 ವಿದ್ಯಾರ್ಥಿಗಳು ಸೆಕೆಂಡ್ PUCಯಲ್ಲಿ ಪಾಸ್ ಆಗಿ ಹೋಗಿದ್ದಾರೆ. ಅದರಲ್ಲಿ 90% ಮಕ್ಕಳು 100% ರಿಸಲ್ಟ್ ನಮ್ಮದು. 90% ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಇನ್ನು ಉಳಿದ 10% ಮಾತ್ರ ಮಕ್ಕಳು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಯಾವುದೂ ಇಲ್ಲ. ಪ್ರತಿ ವರ್ಷ 100ಕ್ಕಿಂತಲೂ ಹೆಚ್ಚಿನ ಮಕ್ಕಳು ನಮ್ಮಲ್ಲಿ ಗವರ್ಮೆಂಟ್ ಸಿಟಿಯಲ್ಲಿ ಮೆಡಿಕಲ್ ಹೋಗ್ತಿರುವಂಥದ್ದು. CETಯಲ್ಲಿ 1000 ಒಳಗಡೆ ಒಂದು 25ಕ್ಕಿಂತಲೂ ಹೆಚ್ಚು ರ್ಯಾಂಕ್ ಬಂದಿರುವಂಥದ್ದು. JEEಯಲ್ಲಿ 95% ಎಬೋವ್ 72 ಮಕ್ಕಳು ತೆಗೆದಿರುವಂಥದ್ದು. ಇದರಲ್ಲಿ ನಮಗೆ ತುಂಬ ಖುಷಿಯ ವಿಚಾರ. ಯಾಕೆಂತ ಹೇಳಿದರೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಒಂದು ಸಣ್ಣ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಮತ್ತು ಪೇರೆಂಟ್ಸ್ಗಳ ಡಿಮಾಂಡ್ ಮೇರೆಗೆ, ಪ್ರೆಷರ್ ಮೇರೆಗೆ ನಾವು ಹಾಸ್ಟೆಲ್ ಕೂಡ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ PU ಕಾಲೇಜ್ 2019ರಲ್ಲಿ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ನಾನು ನನ್ನ ಡಾಕ್ಟರ್ ಆಗುವಂತಹ ಕನಸನ್ನ ನನಸು ಮಾಡ್ಕೊಳ್ಳೋಕೆ ನನ್ನ ಕಾಲೇಜ್ ನನಗೆ ಮೆಟ್ಲಾಗಿ ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಬಿಕಾಸ್ ಎಜುಕೇಷನ್ ವಿಷಯ ಅಂತ ಬಂದಾಗ ನಮಗೆ ಇರುವಂಥ ಪ್ರತಿಯೊಂದು ಡೌಟ್ನ ಕೂಡ ಕ್ಲಾರಿಫೈ ಮಾಡುವಂಥ ಲೆಕ್ಚರ್ಸ್ ನಮಗಿದ್ದಾರೆ. ಮತ್ತು ಊಟದ ಫೆಸಿಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ದ ಕೇರ್ ಆಫ್ ದ ವಾರ್ಡನ್ಸ್, ಎಲ್ಲೋ ಒಂದು ಕಡೆ ಮನೆ ನೆಟ್ ಮಾಡ್ತಿದ್ದೀವಿ ಅಂದರೆ ಅವರೇ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮಗೆ ಪ್ರೀತಿ ಕಾಳಜಿಯನ್ನೆಲ್ಲ ಕೊಡ್ತಾರೆ. ನನಗೆ ನೀಟ್ ಹಾಗೂ NDA ಎರಡಕ್ಕೂ ಜೊತೆಗೆ ವಿದ್ಯಾಭ್ಯಾಸ ಪಡೆಯಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಎಲ್ಲ ನೀಟ್ ಹಾಗೂ JEE ಹಾಗೂ CETಗೆ ಬೇಕಾಗುವಂತಹ ಮೆಟೀರಿಯಲ್ಸ್ ಕೊಡೋದ್ರ ಜೊತೆಗೆ ಟಾಪ್ ಕ್ಲಾಸ್ ಲೆಕ್ಚರರ್ಸ್ ಕೂಡ ಬರ್ತಾರೆ ನಮ್ಮ ಜೊತೆಗೆ. ಐ ನೆವರ್ ಸೀನ್ ಅ ಚೇರ್ಮನ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಮಕ್ಕಳ ಜೊತೆಗೆ ಇರೋದು, ಡೌಟ್ ಸೆಷನಿಗೆ ಬರೋದು ನಾನು ಯಾವತ್ತೂ ನೋಡಿರಲಿಲ್ಲ.
ಕಾಲೇಜಿನ ಸಾಧನೆ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಬಟ್ ಅದಕ್ಕೂ ಮೊದಲು ಅದನ್ನ ಕಟ್ಟಿದಂತಹ ಸುಮಂತ್ ಕುಮಾರ್ ಜೈನ್ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ. ಹೇಗಿತ್ತು ಸರ್ ನಿಮ್ ಬಾಲ್ಯ, ಹೇಗಿತ್ತು ಸರ್? ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಸ್ವಲ್ಪ ಜಮೀನ್ದಾರ್ ಆಗಿದ್ರು ಕೂಡ ಡಿಕ್ಲರೇಷನ್ ಕಾನೂನು ಬಂದು ಎಲ್ಲ ಹೋಗಿತ್ತು. ಎಲ್ಲಿವರೆಗೆ ಕಷ್ಟ ಇತ್ತು ಅಂತ ಹೇಳಿದ್ರೆ ಸಣ್ಣ ಹುಲ್ಲಿನ ಮನೆ, ಒಂದು ಗುಡಿಸಲ್ ಮನೆ ನಮ್ಮದು. ನಾನು 7th ವರೆಗೂ ಅದರಲ್ಲಿ ಇದ್ದೆ ನಾನು. ಆವಾಗ ಕರೆಂಟ್ ಇಲ್ಲ, ಏನಿಲ್ಲ, ನೀರಿಲ್ಲ, ತುಂಬ ಕಷ್ಟದಲ್ಲಿದ್ದೇವೆ ನಾವು. ಕೆಲವೊಮ್ಮೆ ಊಟಕ್ಕೂ ಕೂಡ ಒಂದು ಅಕ್ಕಿ ಕೂಡ ಅಂಗಡಿಯಿಂದ ಹೋಗಿ ಸಾಲ ತಗೊಂಡು ಬರುವಂಥ ಪರಿಸ್ಥಿತಿ, ಅಷ್ಟು ಕಷ್ಟದಲ್ಲಿದ್ದೇವೆ ನಾವು. ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದಿದವ ನಾನು. 7th ವರೆಗೆ ನಮ್ಮ ಕಡಿರುದ್ದಿ ಅವರ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶ ಅದು, ಅಲ್ಲಿ ನಾನು ಓದ್ತಾ ಇದ್ದೆ. ಅಲ್ಲಿ ನನಗೆ ಒಳ್ಳೆ ಟೀಚರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ರು ಅಂತ, ಸರೋಜ್ ಟೀಚರ್ ಅಂತ ಹೇಳಿದರು. ಅವ್ರ ಟೀಚರ್ಸನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ 7th ನಂತರ ನನಗೆ ಹೈಸ್ಕೂಲ್ ಜೀವನಕ್ಕೆ ಹೋಗುವಾಗ ನಾನು ಪರಮಪೂಜ್ಯ ಕಾವಂದರ ಒಂದು ಆಶೀರ್ವಾದ ಸಿಕ್ಕಿತ್ತು ನಮಗೆ. ಅದು ನಮ್ಮ ಜೀವನದ ಪ್ರಮುಖ ಒಂದು ಅಂಶ ಅಂತ ಹೇಳ್ಬೋದು. ರತ್ನಮಾನಸ ಅಂತ ಹೇಳುವಂಥ ಒಂದು ಹಾಸ್ಟೆಲ್ಗೆ ನಾನು ಸೇರುವಂಥದ್ದು ಪ್ರಥಮ ಪುಣ್ಯ ಅಂತ ಹೇಳ್ಬೋದು. ಆಮೇಲೆ 10th ಆದಮೇಲೆ ಮತ್ತೆ PUC ಅಲ್ಲಿ ಕೂಡ ನಾವು ಸಿದ್ಧವನದಲ್ಲಿ ಓದಿರುವಂಥದ್ದು, ಅದು ನನಗೆ ತುಂಬ ಹೆಲ್ಪ್ ಆಯಿತು. ನಾವು 10th ವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದವರು ನಾವು. ಓದೋದ್ರಲ್ಲಿ ಹುಷಾರಿದ್ದೆ ನಾನು. 10th ಅಲ್ಲಿ ಕೂಡ ಒಳ್ಳೆ ಮಾರ್ಕ್ ತಗೊಂಡಿದ್ದೆ. ಮತ್ತು PUC ಬಂದಾಗ ಸೈನ್ಸ್ ತಗೊಂಡೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು. ನನಗೂ ಕೂಡ ಒಂದು ಮೆಡಿಕಲ್ ಹೋಗಬೇಕು ಅಂತ ಹೇಳುವಂಥ ಒಂದು ಆಸೆ ಇತ್ತು, ಡಾಕ್ಟರ್ ಆಸೆ ಇತ್ತು. ಬಟ್ ಆವಾಗ ಪರಿಸ್ಥಿತಿ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು, ತುಂಬ ಒಳ್ಳೆ ಕೋಚಿಂಗ್ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಂಗೊಂದು ಅವಾಗಲೇ ಒಂದು ಡ್ರೀಮ್ ಇತ್ತು, ನಾವೇ ಒಂದು ಈ ಥರ ಒಂದು ಕೋಚಿಂಗ್ ಸೆಂಟರ್ ಮಾಡಿ ನಮ್ಮಂಥ ಒಂದು ಅವಕಾಶ ವಂಚಿತರಿಗೆ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳುವಂಥ ಒಂದು ಆಸೆ ಅವಾಗಲೇ ಇತ್ತು ನನಗೆ. PUC ಟೈಮಲ್ಲಿ ನನಗೆ ಮಿಸ್ ಮಾಡ್ತಾ ಇದ್ದೆ ನಾನು ಕೋಚಿಂಗನ್ನು. ಹಾಗೆ ಆಮೇಲೆ BSc ಮಾಡಿದೆ ನಾನು. BSc ಮಾಡಿ ಮತ್ತೆ BSc ನಾನು SDMನ ಡಿಗ್ರಿ ಕಾಲೇಜಲ್ಲಿ ಓದಿದ್ದು ನಾನು. ಅವಾಗ ಕೂಡ ಒಂದು ನನಗೆ ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಆಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ತುಂಬ ಕಷ್ಟ ಇದ್ದರೂ ಕೂಡ ನಮಗೆ ಒಂದು ದೇವರು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟಿದ್ರು. ಅದಾದಮೇಲೆ ನಾನು MSc ಮಣಿಪಾಲ MIT ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಳ್ಳೆ 95% ಮುಂಚೆ ಒಂದ್ಸಲ ಕೆಲಸಕ್ಕೂ ಕೂಡ ನೀವು ಹೋಗ್ತೀರಿ ಅಂತ ನಾನು ಕೇಳಿದೆ. ಒಂದು ವರ್ಷ ಖಂಡಿತ ಮೇಡಮ್. ಯಾಕಂದ್ರೆ ಆವಾಗ ಡಿಗ್ರಿ ಆದ್ಮೇಲೆ ಸ್ವಲ್ಪ ಇನ್ನೂ ಕಷ್ಟ ಇತ್ತು, ಬಡತನ. ಮನೆಯಲ್ಲಿ ಒಂದು ವರ್ಷ ನಾನು ನಮ್ಮ ಬ್ಯಾಂಗ್ಳೂರ್ನ ಒಂದು ನಲ್ಲಿ ಸಿಲ್ಕ್ ಅಂತ ಹೇಳುವಂಥ ಒಂದು ಡ್ರೆಸ್ ಅಂಗಡಿಯಲ್ಲಿ ಸ್ವಲ್ಪ ಸೇಲ್ಸ್ ಮ್ಯಾನ್ ಆಗಿ ಸ್ವಲ್ಪ ಸಮಯ ಒಂದೂವರೆ ತಿಂಗಳು ವರ್ಕ್ ಮಾಡಿದ್ದೆ BSc ಆಗಿ. ಆಗ ನಮಗೆ ರಿಸಲ್ಟ್ ಬರೋವರೆಗೆ ಟೈಮ್ ಇರ್ತದಲ್ವಾ, ಒಂದೊಂದು ದಿನನೂ ಇಂಪಾರ್ಟೆಂಟ್ ನಮಗೆ. ಒಂದೂವರೆ ತಿಂಗಳು ನಾವು ಡ್ರೆಸ್ ಸೇಲ್ಸ್ ಮ್ಯಾನ್ ಆಗಿ ವರ್ಕ್ ಮಾಡಿದ್ದೆ ನಾನು. ಆಮೇಲೆ ನೆಕ್ಸ್ಟ್ ನನಗೆ BSc ರಿಸಲ್ಟ್ ಬಂತು. ಆಮೇಲೆ ಮಂಗಳೂರಲ್ಲಿ KOCL ಅಲ್ಲಿ ಕುದ್ರೆಮುಖ ಕಂಪನಿಯಲ್ಲಿ ನಮಗೆ ಒಂದು ಏನು ಹೇಳುವುದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಸ್ಟಾರ್ಟಿಂಗಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ. ಅದಾದಮೇಲೆ ಅದರೊಟ್ಟಿಗೆ ನಾನು 3 ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೆ. ಒಂದು ಹಗಲಲ್ಲಿ ನಾವು ಕಾಂಟ್ರಾಕ್ಟ್ ಕೆಲಸ ಅಂದರೆ ನಮ್ಮದು ಸರ್ವೇಯರ್ ಕೆಲಸ ಮಾಡ್ತಿದ್ದೆವು. ಅದಾದಮೇಲೆ ಈವ್ನಿಂಗಲ್ಲಿ ನಮಗೆ ಒಂದು ಟ್ಯೂಷನ್ ಸೆಂಟರಿಗೆ ಗಣೇಶ್ ಟ್ಯೂಟೋರಿಯಲ್ಸ್ ಅಂತ ಹೇಳಿತ್ತು ಮಂಗಳೂರಲ್ಲಿ, ವೆಲೆನ್ಸಿದ ಹತ್ರ. ಅಲ್ಲಿ ನಾವು ಒಂದು ಟ್ಯೂಷನ್ ಕೊಡಲಿಕ್ಕೆ ನನ್ನನ್ನು ಕರೆದಿದ್ರು. ಅವಾಗ ಎಷ್ಟು ಒಂದು ತಿಂಗಳಿಗೆ ಒಂದು 2,000 ಸಂಬಳ ಆಗ ಟ್ಯೂಷನ್ ಕೊಡಲಿಕ್ಕೆ, ಅದೊಂದು ಎಕ್ಸ್ಟ್ರಾ ವರ್ಕ್ ನಮಗೆ. ಆಮೇಲೆ ನೈಟ್ ಪುನಃ ನಮಗೆ ಅಲ್ಲಿ ಹಾರ್ಬರಲ್ಲಿ MRPಯಲ್ಲಿ ಕಾರ್ಗೋ ಬರ್ತಾ ಇತ್ತು, ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಎಲ್ಲ ಬರ್ತಾ ಇತ್ತು. ಅದಕ್ಕೆ ನಾವೇನು ಮಾಡಬೇಕು, ಸರ್ವೆ ಮಾಡುವಂಥದ್ದು. ಈ 3 ಕೆಲಸವನ್ನು ಸೈಮಲ್ಟೇನಿಯಸ್ಲಿ 1 ವರ್ಷ ನಾನು ಮಾಡಿದ್ದೆ ಆಗ. ಅಂದರೆ ಅಷ್ಟು ಕಷ್ಟ ಇತ್ತು ಮನೆಯಲ್ಲಿ. ಹಾಗಾಗಿ ಹಾಗಾಗಿ ನನಗೆ ಅದರಲ್ಲಿ 3ರಲ್ಲಿ ಕೂಡ ಇಷ್ಟ ಆದದ್ದು ಯಾವುದು ಅಂತ ಹೇಳಿದರೆ ಆ ಟ್ಯೂಷನ್ ಕೊಡುವಂಥದ್ದು ಮಕ್ಕಳಿಗೆ. ಮಕ್ಕಳು ತುಂಬ ನಮ್ಮನ್ನು ಒಂದು ಇಷ್ಟಪಡ್ತಾ ಇದ್ರು. ಹಾಗೆ ನನಗೆ ಅನಿಸ್ತು, ನಾನು ಇನ್ನು BSc ಆಗಿ ನನ್ನ ಒಂದು ಏನು ಸ್ಕಿಲ್ ಇದೆ ಅದನ್ನು ವೇಸ್ಟ್ ಮಾಡೋದು ಬೇಡ, MSc ಮಾಡುವ ಕಷ್ಟ ಆದರು ಅಂತ ಹೇಳಿ ಬ್ಯಾಂಕ್ ಲೋನ್ ಮಾಡಿ, ಆವಾಗ ವಿಜಯ ಬ್ಯಾಂಕ್ ಅಂತ ಹೇಳಿತ್ತು ನಮ್ಮ ಮುಂಡಾಜೆ, ಅಲ್ಲಿ ನಾನು MScಗೆ ಲೋನ್ ಮಾಡಿ MITಯಲ್ಲಿ ಮಾಡಿರುವಂಥದ್ದು. ಅದಕ್ಕೆ ನಾನು ಒಳ್ಳೆ ಮಾರ್ಕ್ ಬಂದು ನೆಕ್ಸ್ಟ್ ನಾನು ಖಂಡಿತ ಮೇಡಮ್, ಖಂಡಿತ ಹೌದು. 2nd ರ್ಯಾಂಕ್ ಬಂದಿದ್ದು ನನಗೆ MScಯಲ್ಲಿ. MScಯಲ್ಲಿ ರ್ಯಾಂಕ್ ಪಡಿತೀರಿ. ಅದಾದ ನಂತರ ನಿಮ್ಮ ಶಿಕ್ಷಣದ ವೃತ್ತಿ ಆರಂಭ ಆಗುತ್ತೆ ಆಳ್ವಾಸಿಂದ. ಅದ್ರ ಬಗ್ಗೆ ತಿಳಿಸ್ತಾ ಹೋಗೋದು ಸರ್? ಮೇಡಮ್, ನಾನು ಅದೇ MSc ಆದಮೇಲೆ ನನ್ನ ಲೆಕ್ಚರ್ ಆಗಿ ನಾನು ಮೂಡಬಿದ್ರೆ ಆಳ್ವಾಸ್ PUC ಕಾಲೇಜಲ್ಲಿ ಕೆಮಿಸ್ಟ್ರಿ ನೀಟ್ ಟ್ರೈನರ್ ಆಗಿ JEE ಟ್ರೈನರ್ ಆಗಿ ನಾನು ಸೇರಿಕೊಂಡೆ. ಅದೇ ಟೈಮಲ್ಲಿ ನನಗೆ ಡೈಲಿ ಮನೆಯಿಂದ ಹೋಗಿ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಒಂದು ಊರಲ್ಲಿ ಒಂದು ಸಣ್ಣದಾಗಿ ನಮ್ಮ ಗ್ರಾಮೀಣ ಪ್ರದೇಶ ಉಜಿರೆ, ಅಲ್ಲಿ ಮಕ್ಕಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂಥ ಒಂದು ಕೋಚಿಂಗ್ ಸೆಂಟರ್ ಎಕ್ಸೆಲ್ ಅಂತ ಹೇಳಿ. ಅವಾಗ ಯಾವ ವರ್ಷ ಸರ್? ಅವಾಗ 2016 ಮೇಡಮ್. 2016ರಲ್ಲಿ ಸಣ್ಣದಾಗಿ ಒಂದು ಸಣ್ಣ ಒಂದು ರೆಂಟೆಡ್ ಒಂದು ರೂಮಲ್ಲಿ 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂಥ ಇನ್ಸ್ಟಿಟ್ಯೂಷನ್. ಅದು ಕೂಡ ಯಾರು ಅಂತ ಹೇಳಿ 4 ಮಕ್ಕಳಿಗೆ ಫ್ರೀಯಾಗಿ, ನಾನು ₹1 ಕೂಡ ತಗೊಂಡಿರಲಿಲ್ಲ. ಟಾಪರ್ಸ್ 4 ಮಕ್ಕಳಿಗೆ ಅವರಿಗೆ ನೀಟ್ ಬೇಕಿತ್ತು. 4 ಮಕ್ಕಳಿಗೆ ಫ್ರೀಯಾಗಿ ನಾವು ಕೋಚಿಂಗ್ ಕೊಟ್ಟಿರುವಂಥದ್ದು. ಈಗ ಎಲ್ಲರೂ ಕೂಡ ಒಳ್ಳೆ ಪೊಸಿಷನ್ ಇದ್ದಾರೆ 4 ಮಕ್ಕಳು ಕೂಡ. ಹಾಗೆ ಆಮೇಲೆ ಆ 4 ಮಕ್ಕಳಿಂದ ವರ್ಷದಿಂದ ವರ್ಷಕ್ಕೆ ಅವ್ರು ಹೋಗಿ ಉಳಿದವರಿಗೆ ಹೇಳಿ ಅವ್ರಿಗೆ ಒಳ್ಳೆ ಮಾರ್ಕ್ ಬಂದಾಗ 4 ಇದ್ದದ್ದು 100 ಆಯಿತು, 100 200 ಆಯಿತು, 200 300 ಆಯಿತು. ಆಮೇಲೆ 400 ಸ್ಟೂಡೆಂಟ್ಸ್ ವರೆಗೆ ನಾವು ರೀಚ್ ಆಗಿದ್ದೆವು 2019 ಆಗುವಾಗ. ಆಳ್ವಾಸಲ್ಲಿ ಟೀಚಿಂಗ್ ಮಾಡ್ತಾನೆ ಇಲ್ಲಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ರಿ. 400 ಮಕ್ಕಳವರೆಗೂ ಬರುತ್ತೆ. ಅಂದ್ರೆ ಹಗಲಲ್ಲಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ನಾನು ನೋಡಿ ಹಗಲಲ್ಲಿ ಲೆಕ್ಚರ್ ಆಗಿ ಆಳ್ವಾಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈವ್ನಿಂಗ್ ಮತ್ತೆ ಸ್ಯಾಟರ್ಡೆ ಸಂಡೇಗಳೆಲ್ಲ ಈವ್ನಿಂಗ್
ಅಲ್ಲಿಂದ ಬಂದು ಬೈಕಲ್ಲಿ ಬಂದು ಮತ್ತೆ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಆ ಥರ ಬೈಕ್ ನಲ್ಲಿ ಓಡಾಡ್ತಾ ಮೂಡುಬಿದ್ರೆಯಿಂದ ಉಜಿರೆಗೆ. ಓಕೆ. ಸಂಡೇ ಕ್ಲಾಸಸ್ ಮಾಡ್ತಿದ್ದೆವು. ಆಮೇಲೆ ಈ ಚಾಲೆಂಜ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಹೇಗೆ ಅಂತ ಹೇಳಿದ್ರೆ ಈ ನೀಟ್ಗಳು ಬಂದಾಗ, ನೀಟ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವು ವೀಕೆಂಡ್ ಕ್ಲಾಸಸ್ ಸಾಕಾಗುದಿಲ್ಲ ಮೇಡಮ್. ನೀಟ್ ಇರ್ಬೋದು, JEEಗೆಲ್ಲ ನಮ್ಮದೇ ಒಂದು ಡೇ ಟೈಮ್ ಫುಲ್ ಟೈಮ್ ಕೋಚಿಂಗ್ ಇದ್ದಾಗ, ಇಂಟಿಗ್ರೇಟೆಡ್ ಸಿಸ್ಟಮ್ ಇದ್ದಾಗ ಈ ರ್ಯಾಂಕ್ ತೆಗಿಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಸೊ ಆ ಉದ್ದೇಶಕ್ಕೆ ನಾವು ಏನು ಮಾಡಿದ್ವು ಅಂತ ಹೇಳಿದರೆ, ನಮ್ಮದೇ ಒಂದು PU ಕಾಲೇಜ್ ಮಾಡುವ. ಪೇರೆಂಟ್ಸ್ಗಳು ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ನೀವೇ ಯಾಕೆ PU ಕಾಲೇಜ್ ಮಾಡಬಾರ್ದು ಹೇಳುವಂಥ ಒಂದು ರಿಕ್ವೆಸ್ಟ್ ಮೇರೆಗೆ 2019ರಲ್ಲಿ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತ ಹೇಳಿ ನಮ್ಮದೊಂದು ಸಣ್ಣದಾಗಿ ನಮ್ಮದು 200 ಮಕ್ಕಳಿಂದ ಸ್ಟಾರ್ಟ್ ಆದಂಥ ಒಂದು PU ಕಾಲೇಜ್ ನಮ್ಮದು. ಸೊ ಹಾಗಾಗಿ ಆಗ ಸುಮಂತ್ ಕುಮಾರ್ ಜೈನ್ ಅವ್ರ ಜೊತೆಗೆ ಎಷ್ಟು ಜನ ಬಂದ್ರು, ಎಷ್ಟು ಜನ ನಿಂತರು? ಯಾಕಂದ್ರೆ ಒಂದು ಉದ್ಯೋಗವನ್ನ ಮಾಡ್ತಿರ್ತೀರಿ, ಒಂದು ಕೋಚಿಂಗ್ ಸೆಂಟರ್ನ ಮಾಡ್ತಿರ್ತೀರಿ, ನಾನೊಂದು ಕಾಲೇಜ್ ಕಟ್ತೀನಿ ಅಂತ ಹೊರಟ್ರೆ ಯಾರ್ ಮರ ಇವಾಗ ಕಾಲೇಜ್ ಕಟ್ಲಿಂತೀನಿ ಹೊರಡ್ತಾನಲ್ಲ ಅಂತ ಮಾತುಗಳು ಕೇಳಿ ಬರ್ಲಿಲ್ವಾ ಅಂತ ಹೇಳಿ? ಖಂಡಿತ ತುಂಬಾ ಮಂದಿ ಅದೇ ತರ ನಂಬಿದ್ರು. ಬಟ್ ಯಾವಾಗ ನಮ್ದೊಂದು ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಆಮೇಲೆ ನಮ್ಮ ಜನಗಳು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ನನಗೆ ನಂಬಿಕೆ ಇತ್ತು. ಯಾಕಂದ್ರೆ ನಾನೇ ಒಬ್ಬ ಟೀಚರ್ ಆಗಿ ನೋಡಿ, ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿ ಕಾಲೇಜ್ ರನ್ ಮಾಡೋದಕ್ಕೂ ನಾನು ಟೀಚರ್ ಆಗಿ ನಾನೇ ಒಂದು ಕಾಲೇಜ್ ರನ್ ಮಾಡೋದಕ್ಕೂ ತುಂಬ ಡಿಫರೆನ್ಸ್ ಇದೆ. ಯಾಕಂದ್ರೆ ನಾನು ಇಲ್ಲಿ ನೋಡಿ ಬೆಳಿಗ್ಗೆ 5 ಗಂಟೆಗೆ ಬಂದರೆ, ಕಾಲೇಜಿಗೆ ಬಂದರೆ ನೈಟ್ ಒಂದು 11:30ವರೆಗೂ ಡೈಲಿ ಇಲ್ಲಿಯೇ ಇರ್ತೇನೆ ಕಾಲೇಜಲ್ಲಿ. ಯಾಕಂದರೆ ನಮ್ಮಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಹೇಗೆ ಅಂತ ಹೇಳಿದರೆ ರಿಸಲ್ಟ್ ಆ್ಯಂಡ್ ಅಡ್ಮಿಷನ್ ವೆರಿ ಇಂಪಾರ್ಟೆಂಟ್. ಸೊ ಈ ರಿಸಲ್ಟಿಗೋಸ್ಕರ ನಾವು ಡೇ ನೈಟ್ ಮಕ್ಕಳಿಗೋಸ್ಕರ ವರ್ಕ್ ಮಾಡ್ತೇವೆ ನಾವು ಮಕ್ಕಳೊಟ್ಟಿಗೆ. ಯಾಕಂದರೆ ನಮ್ಮಲ್ಲಿ ಎರಡು ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವನೊಂದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಫ್ರೀ ಸೀಟ್ ತಗೊಳ್ಳೋದು ಮಾತ್ರ ಅಲ್ಲ, ಅವನೊಂದು ಒಳ್ಳೆ ದೇಶದ ಪ್ರಜೆ ಆಗಬೇಕು. ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿದಾಗ ಅಲ್ಲಿಗೆ ಜನರೇ ಹೇಳಿದ್ದವರು, ಇವನಿಂದ ಏನಾಗ್ತದೆ, ಯಾರೊಬ್ಬ ಸಣ್ಣ ಹುಡುಗ ಬಂದು ಕೆಲಸ ಮಾಡ್ತಿದ್ದಾನೆ, ನಾನು ಅದೇ ಕ್ಷೇತ್ರದವನಾಗಿದ್ದರಿಂದ ನನಗೆ ಗೊತ್ತು ಇವನಿಂದ ಏನಾಗ್ಬೋದು, ಇವತ್ತು ಏನಾಗ್ಬೋದು ಅಂತ ಅವತ್ತು ಮಾತಾಡಿದವರು ಇವತ್ತು ಅವರ ಮಕ್ಕಳನ್ನ ತಂದು ಈ ಸಂಸ್ಥೆಗೆ ಅಲ್ಲಿ ಸೇರಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಚೇರ್ಮನ್ ಶ್ರೀ ಬಿ ಸುಮಂತ್ ಕುಮಾರ್ ಜೈನ್. ಇಷ್ಟು ಸಣ್ಣ ಸಮಯದಲ್ಲಿ ನಮ್ಮ ಕಾಲೇಜ್ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳೋದಾದ್ರೆ ಅದು ನಮ್ಮ ಚೇರ್ಮನ್ನ ಒಂದು ದೂರದೃಷ್ಟಿ ಅಂತ ಹೇಳ್ಬೋದು. ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟಿನ ಬಗ್ಗೆ ಥಿಂಕ್ ಮಾಡಿದ್ರೆ, ನಾವು ಏನಾದರೂ ಅವರಿಗೆ ಹೇಳೋದಾದ್ರೆ ಅವ್ರು ನಮ್ಮಕ್ಕಿಂತ ಒಂದು ಹೆಜ್ಜೆ ಆಲ್ರೆಡಿ ಮುಂದೆ ಇರ್ತಾರೆ. ಹಾಗಾಗಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ನಮ್ಮ ಕಾಲೇಜಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಮತ್ತೆ ತುಂಬಾ ಫ್ಯಾಕಲ್ಟೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎರಡು 2019ಕ್ಕೆ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಅನ್ನುವಂಥ ಮಾತು ಹೇಳಿದ್ರೆ, ಸ್ಟಾರ್ಟ್ ಮಾಡಿದಾಗ ಎಷ್ಟು ವಿದ್ಯಾರ್ಥಿಗಳೊಂದಿಗೆ ಆರಂಭ ಆಯ್ತು ಮೇಡಮ್? ಆಗ್ಲೂ ನೋಡಿ 250 ಮಕ್ಕಳಿಂದ ನಾವು ಸ್ಟಾರ್ಟ್ ಆದಂಥ ಸಂಸ್ಥೆ. ಸೊ ನಾವು ಬಿಲ್ಡಿಂಗ್ ಕಟ್ಟುವಾಗಲೇ ನಮ್ಗೆ ತುಂಬ ಕಷ್ಟ ಇತ್ತು. ಯಾಕೆಂತ ಹೇಳಿದ್ರೆ ಲೇಬರ್ ಸಿಗ್ತಿರ್ಲಿಲ್ಲ, ಇದ್ದವರೆಲ್ಲ ಬಿಟ್ಟು ಹೋಗಿದ್ರು. ಅಷ್ಟು ಮಾತ್ರ ಅಲ್ಲ ಮೇಡಮ್, ನಮಗೆ ಕಾಲೇಜ್ ರನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆಗ. ಯಾಕೆಂತ ಹೇಳಿದ್ರೆ ಕೋವಿಡ್ ಬಂದು ಮಕ್ಕಳನ್ನೆಲ್ಲ ಸೇರಿಸುವಾಗ ಇರಲಿಲ್ಲ, ಬರೀ ಆನ್ಲೈನ್ ಕ್ಲಾಸ್. ಸವಾಲಿನಲ್ಲಿ ಖಂಡಿತ ಮೇಡಮ್, ಹೌದು. ಆನ್ಲೈನ್ ಕ್ಲಾಸಲ್ಲೇ ನಾವು ಸ್ಟಾರ್ಟ್ ಮಾಡಿರುವಂಥದ್ದು, ಆನ್ಲೈನ್ ಕ್ಲಾಸ್ ಸ್ಟಾರ್ಟಿಂಗಲ್ಲಿ. ಸೊ ನಾನಾಗ ಅಂದ್ಕೊಂಡಿದ್ದು ಹೇಗೆ ನಮ್ಗೆ ಯಾಕೆ ಪರ್ಮಿಷನ್ ಸಿಗ್ಲಿಕ್ಕೂ ತುಂಬ ಕಷ್ಟ ಇತ್ತು ಆ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ. ಸೊ ಮತ್ತೆ ನಮ್ಮದು ಆನ್ಲೈನ್ ಕ್ಲಾಸ್ ಕೇಳಿ ಮಕ್ಕಳು ತುಂಬ ಇಷ್ಟಪಟ್ಟರು. ಅವರೇ ಕೇಳ್ತಿದ್ರು, ಯಾವಾಗ ಸರ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ. ಆಮೇಲೆ 2020 ಒಂದು ಅಕ್ಟೋಬರ್ಗೆ ಆಗುವಾಗ ಗೌರ್ಮೆಂಟ್ ನಂದು ರೂಲ್ಸ್ ಬಂತು, ಪುನಃ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಸ್ಲೋಲಿ ಸ್ಟಾರ್ಟ್ ಮಾಡಿದ್ದು ನಾವು. ಹಾಗೆ ಆಮೇಲೆ ನಾವು ಪ್ರತಿ ವರ್ಷ, ಆ ವರ್ಷವೇ ನಮಗೆ ನೀಟಲ್ಲಿ ಒಳ್ಳೆ ಅಚೀವ್ಮೆಂಟ್ ಬಂದಿದೆ. ಆ ವರ್ಷವೇ ಮಕ್ಕಳಿಗೆ ನಮ್ಮಲ್ಲಿ ಲಾಂಗ್ ಟರ್ಮ್ ಮಕ್ಕಳು ಕೂಡ ಇದ್ರು ಆ ವರ್ಷ, ಅವರಿಗೆ ಕೂಡ 600 ಮೇಲೆ ಮಾರ್ಕ್ ಬಂದಿತ್ತು. ನಾನು ಅದೇ ಕೇಳಬೇಕು ಅಂದ್ಕೊಂಡೆ, ಏನೇನಿದೆ ಸರ್ ಇಲ್ಲಿ? PUC ಹೌದು, ನಮ್ಮಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ್ರಿ. ಮೈನ್ ಆಗಿ ನಮ್ಮಲ್ಲಿ ಇರುವಂತದ್ದು PUC ಸೈನ್ಸ್. ಯಾಕಂದ್ರೆ ನಮ್ಮ ಪ್ರಥಮ ಉದ್ದೇಶದದ್ದು ನೀಟ್, JEE ಮತ್ತೆ CET ಹೋಗುವವರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ. ಅದರೊಟ್ಟಿಗೆ ಲಾಂಗ್ ಟರ್ಮ್ ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ PUC ಎಲ್ಲೋ ಮಾಡಿರ್ತಾರೆ ಅವರು. ಸೊ ಅವರಿಗೆ ಮೆಡಿಕಲ್ ಜಸ್ಟಲ್ಲಿ ಮಿಸ್ ಆಗಿರ್ತದೆ ಮೇಡಮ್ ಮಾರ್ಕ್ ಎಲ್ಲ. ಅವರು ಒಂದು ಮೆಡಿಕಲ್ ಅವರ ಡ್ರೀಮನ್ನು ಯಾಕೆ ಸ್ಯಾಟಿಸ್ಫೈ ಮಾಡಬೇಕು ಅಲ್ವಾ? ಸೊ ಅಂಥವರಿಗೋಸ್ಕರ ಒಂದು ವರ್ಷ ಅವರು ನಮ್ಮ ಕಷ್ಟಪಡ್ಲಿಕ್ಕೆ ರೆಡಿ ಇದ್ದವರಿಗೆ ನಮ್ಮಲ್ಲಿ ಒಂದು ನೀಟ್ ಲಾಂಗ್ ಟರ್ಮ್ ಅಂದರೆ ರಿಪೀಟರ್ ಬ್ಯಾಚ್ ಅಂತೇಳಿ ನಾವು ಮಾಡುವಂಥದ್ದು. ಅದು 1 ವರ್ಷ ಬರೀ ಅವರಿಗೆ ನೀಟಿಗೆ ನಮ್ಮಲ್ಲಿ ಒಳ್ಳೆ ಕೋಚಿಂಗ್ ಇರುವಂಥದ್ದು. ಸೊ ಅವರನ್ನ 1 ವರ್ಷ ರೆಡಿ ಮಾಡುವಂಥ ನೀಟಿಗೆ. PUC ಜೊತೆಗೆ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಕೂಡ ಇದೆ. ಹೌದು, ಅದರೊಟ್ಟಿಗೆ ಕಾಮರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಕಾಮರ್ಸ್ ಅಲ್ಲಿ ಈಗ CA ಮಾಡುವವರಿಗೆ, CPT ಮಾಡುವವರಿಗೆಲ್ಲ ಒಳ್ಳೆ ಕೋಚಿಂಗ್ ಸಿಗ್ತದೆ ನಮ್ಮಲ್ಲಿ. ಟೋಟಲ್ ಆಗಿ ಈ PU ಲೆವೆಲ್ ಅಲ್ಲಿ ಯಾವುದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತದೆ ಅದಕ್ಕೆಲ್ಲ ನಾವು ರೆಡಿ ಮಾಡ್ತೀವಿ. ನೀಟ್ ಇರ್ಬೋದು, JEE, CET, NDA, ನಾಟ, ಆರ್ಕಿಟೆಕ್ಟ್ ಹೋಗೋರಿಗೆ ನಾಟ ಎಕ್ಸಾಮ್ಸ್ ಇರ್ಬೋದು, CA ಇರ್ಬೋದು, CPT ಎಲ್ಲದ ಕೂಡ ಈ PU ಲೆವೆಲಲ್ಲಿ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ನಮ್ಮ ಬೋರ್ಡ್ ಕ್ಲಾಸ್ ಒಟ್ಟಿಗೆ ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ನ ಅಂಡರಲ್ಲಿ ಅವರಿಗೆಲ್ಲದ ಕೂಡ ನಾವು ರೆಡಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಗ್ರೇಟ್ ಸರ್. ಇನ್ನು ರ್ಯಾಂಕ್ಗಳ ಬಗ್ಗೆ
ಬಹುಶಃ ಮಾತಾಡ್ಲಿಕ್ಕೆ ಇಲ್ಲ. ಹೌದು. ಎಕ್ಸೆಲ್ ಕಾಲೇಜಿನ ಖಂಡಿತ, ವಿದ್ಯಾರ್ಥಿಗಳು ಖಂಡಿತ. ಹೌದು, ಹೌದು. ರಾಜ್ಯ ಮಟ್ಟದಲ್ಲಿ ಖಂಡಿತ, ರಾಷ್ಟ್ರ ಮಟ್ಟದಲ್ಲಿ ಹೌದು, ಹೆಸರು ಹೌದು, ಮಾಡ್ತಿದ್ದಾರೆ, ಹೌದು, ಏಮ್ಸ್ಗೆಲ್ಲ ಹೋಗ್ತಿದ್ದಾರೆ. ಹೌದು madam. ಆ ರ್ಯಾಂಕ್ಗಳ ಬಗ್ಗೆ ತಿಳಿಸಬಹುದಾ ಅಂತ? ಖಂಡಿತ ಮೇಡಮ್. ಯಾಕೆ ನಮ್ದು ನಮ್ಮ ಉದ್ದೇಶ ಇದ್ದದೇ ಹಾಗೆ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ ಕಾರಣ, ಒಂದು ದೇವರ ದಯೆ, ನಮ್ಮಲ್ಲಿ ಒಳ್ಳೆ ಟೀಮ್ ವರ್ಕ್. ಈಗ ನಾನು ಒಬ್ಬ ಅಂತ ಹೇಳುವುದಲ್ಲ, ನಮ್ಮಲ್ಲಿರುವ ಎಲ್ಲರೂ ಒಂದು ಒಳ್ಳೆ ಟೀಮ್ ಇದೆ. ಒಳ್ಳೆ ಪ್ರಾಂಶುಪಾಲರಿದ್ದಾರೆ, ಒಳ್ಳೆ ಡೀನ್ಗಳಿದ್ದಾರೆ, ಆಮೇಲೆ ಚೋಡಿಸ್ಗಳಿದ್ದಾರೆ, ಆಮೇಲೆ ನೀಟ್ ಕೋಆರ್ಡಿನೇಟರ್ಗಳಿದ್ದಾರೆ, JEE ಕೋಆರ್ಡಿನೇಟರ್ಗಳಿದ್ದಾರೆ, CT ಕೋಆರ್ಡಿನೇಟರ್ಗಳಿದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಮಿನಿಮಮ್ 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಟೀಮ್ ಇದೆ. ನಾನು So, ಅದೇ ನೋಡ್ತಾ ಹೌದು ಇದ್ದೆ. ಮೇಡಮ್, ಈ ತರ ಟೀಮ್. ಒಬ್ಬೊಬ್ಬ ಲೆಕ್ಚರರು 15 ವರ್ಷ, 10 ವರ್ಷ, ಹೌದು, 18 ಹೌದು, ವರ್ಷದಿಂದ ಹೌದು, ವರ್ಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ನೀಟಿಗೆ ನಾವು ಮಕ್ಕಳನ್ನ ಹೇಗೆ ರೆಡಿ ಮಾಡಬೇಕು ಅಂತ ಹೇಳಿ ನಮ್ಗೆ ಎಲ್ಲ ಐಡಿಯಾ ಇದೆ. ಟ್ರೈನಿಂಗ್, ಅವರನ್ನು ನಾವು ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್. ಈಗ ಲಾಸ್ಟ್ ಇಯರ್ ಕೂಡ ನಮ್ಗೆ ಗೊತ್ತಿರ್ಬೋದು, ನಿಮ್ಮಲ್ಲಿ ಪ್ರಜ್ವಲ್ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ ಅವ, ತುಮಕೂರಿನ ಪಾವಗಡದವ, 710 ತಗೊಂಡಿದ್ದ 720ಕ್ಕೆ. ಆ್ಯಕ್ಚುಲಿ ಅವನಿಗೆ 720ಕ್ಕೆ 720 ಬರಬೇಕಿತ್ತು. ಒಂದು OMR ಅಲ್ಲಿ ಮಿಸ್ಟೇಕ್ ಮಾಡಿದ, ಇನ್ನೊಂದು ಡಿಗ್ರಿ ಶೆಲ್ಸಿಸ್ ಅನ್ನು ಕೆಲ್ವಿನಿಗೆ ಮಿಸ್ಟೇಕ್ ಮಾಡಿದ. ಹಾಗಾಗಿ 710 ತಗೊಂಡು ಇವಾಗ ಏಮ್ಸ್ ಅಲ್ಲಿ ಓದ್ತಿದ್ದಾನೆ. ಅದೇ ಥರ ಆದಿತ್ಯ ಜೈನ್ ಅಂತ ಹೇಳಿದ್ದ, ಅವನಿಗೆ 692 ಬಂದಿತ್ತು, ಅವನು ಕೂಡ ಏಮ್ಸ್ ಅಲ್ಲಿ ಓದ್ತಾ ಇದ್ದಾನೆ. ಸಂಜನಾ ರನ್ ಅವರು ಅಂತ ಹೇಳಿದ್ಲು, ಅವಳು ಕೂಡ ಏಮ್ಸ್ ಅಲ್ಲಿ ಓದ್ತಾ ಇದ್ದಾರೆ. ತುಂಬ ಮಕ್ಕಳು ಪ್ರತಿ ವರ್ಷ ಒಂದು 100ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮಲ್ಲಿ ಓದಿದಂಥ PUC ವಿದ್ಯಾರ್ಥಿಗಳು ಮೆಡಿಕಲ್ಗೆ ಫ್ರೀ ಸೀಟಲ್ಲಿ ಓದ್ತಾ ಇರುವಂಥದ್ದು ನಮಗೆ ತುಂಬ ಖುಷಿಯ ವಿಚಾರ. ಅದೇ ಥರ ನಮ್ಮಲ್ಲಿ JEE ತಗೊಂಡ್ರು ಕೂಡ ಒಂದು 95% ಎಬೋವ್. JEE ಅಂದರೆ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ಬೋದು ನಾವು. ಅದರಲ್ಲಿ ಕೂಡ ನಮ್ಮಲ್ಲಿ ಒಂದು 75 ಮಕ್ಕಳು ನಮ್ಮಲ್ಲಿ 95% ಎಬೋವ್ ತಗೊಂಡಿರುವಂಥದ್ದು. 18ಕ್ಕಿಂತ ಹೆಚ್ಚು ಮಕ್ಕಳು IITಗೆ ಹೋಗಿರುವಂಥದ್ದು. ಅದೇ ಥರ CTಯಲ್ಲಿ ಕೂಡ ತಗೊಂಡ್ರೆ 1000 ಒಳಗಡೆ ಒಂದು 20ಕ್ಕಿಂತ ಹೆಚ್ಚು ಮಕ್ಕಳು ರ್ಯಾಂಕ್ ತಗೊಂಡಿರುವಂಥದ್ದು. 2000 ಒಳಗಡೆ 40ಕ್ಕಿಂತ ಹೆಚ್ಚು ಮಕ್ಕಳು ರ್ಯಾಂಕ್ ತೆಗೆದಿರುವಂಥದ್ದು ತುಂಬ ಒಂದು ಖುಷಿಯ ವಿಚಾರ. ಅದರೊಟ್ಟಿಗೆ ಥಿಯರಿಯಲ್ಲಿ ಎವ್ರಿ ಇಯರ್ ನಮ್ಮಲ್ಲಿ ಥಿಯರಿಯಲ್ಲಿ ನಾನು ಆಗಲೇ ಹೇಳಿದೆ 100% ರಿಸಲ್ಟ್ ಬರ್ತದೆ. ಲಾಸ್ಟ್ ಇಯರ್ ಟಾಪ್ 10 ಸ್ಟೇಟ್ನ ಟಾಪ್ 10 ತಗೊಂಡ್ರೆ 8 ಮಕ್ಕಳು ನಮ್ಮವರೇ ಇದ್ದದ್ದು. ಅದರಲ್ಲಿ ಕೂಡ ಇಬ್ಬರು ಸ್ಟೇಟಿಗೆ ಟಾಪ್ 2nd ಬಂದಿದ್ದಾರೆ, ಧನ್ವಿ ಭಟ್ ಮತ್ತು ಅನುಪ್ರಿಯಾ ಅಂತ ಹೇಳಿ. ಸ್ಟೇಟಲ್ಲಿ ದ್ವಿತೀಯ. ನಮ್ಮ ಜಿಲ್ಲೆಗೆ, ದಕ್ಷಿಣ ಕನ್ನಡ ಜಿಲ್ಲೆ ಗೊತ್ತಿರ್ಬೋದು, PU ಅಂತ ಹೇಳಿ ದಕ್ಷಿಣ ಕನ್ನಡ ಯಾವಾಗಲೂ ಪ್ರಥಮ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದಿರುವಂಥದ್ದು ತುಂಬ ಖುಷಿ ಆಗ್ತದೆ ನನಗೆ. ಇಂತಹ ದೂರದೃಷ್ಟಿ ಇರುವಂತಹ, ಅಪಾರ ಶಿಕ್ಷಣದ ಮೇಲೆ ಪ್ರೀತಿ ಇರುವಂತಹ ವಿಶೇಷ ನಾಯಕ ನಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರು ನಿಜಕ್ಕೂ ಶಿಕ್ಷಣ ಪ್ರೇಮಿಗಳ ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಲಲಿತ ಕಲೆಗಳಲ್ಲಿ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದೆ. ಎಕ್ಸೆಲ್ PU ಕಾಲೇಜಿನ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಇವರ ತಂಗಿ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ನಾವು ತುಂಬ ಗ್ರಾಮೀಣ ಪ್ರದೇಶದಿಂದ ಬಂದ ಇಬ್ಬರು ಮಕ್ಕಳು. ಅದರಲ್ಲಿ ನಮ್ಮ ಅಣ್ಣನಿಗೆ ಡಾಕ್ಟರ್ ಆಗಬೇಕೆನ್ನುವ ತುಂಬ ಆಸೆ ಇತ್ತು. ಬಟ್ ನಾವು ಗ್ರಾಮೀಣ ಪ್ರದೇಶದವರಾದ ಕಾರಣ ಶಿಕ್ಷಣದಲ್ಲಿ ಕೋಚಿಂಗ್ನ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದಾದ್ರೂ ಹೈಯರ್ ಎಜುಕೇಷನಿಗೆ ನಾವು ಗ್ರಾಮೀಣ ಪ್ರದೇಶದವರು ಆಗಿದ್ದ ಕಾರಣ ಸ್ವಲ್ಪ ಹಿಂದೆ, ಅಂದರೆ ನಮಗೆ ಕೋಚಿಂಗ್ ವ್ಯವಸ್ಥೆ ಸಿಗದ ಕಾರಣ ಅದು ಅವನಿಗೆ ದಕ್ಕಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ ಕಾರಣ ಅವನಿಗೊಂದು ಛಲ ಆ್ಯಂಡ್ ಅವನು ನೆಕ್ಸ್ಟ್ ನಾನು ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳೋದು ಕಾರಣ ಒಂದು ಸಣ್ಣ ಕೋಚಿಂಗ್ ಸೆಂಟರ್ನ ಆರಂಭ ಮಾಡಿದ್ವಿ. ಅಲ್ಲಿ ಮಕ್ಕಳಿಗೆ ಅವನಿಗೆ ಯಾವುದು ಸಿಕ್ಕಲಿಲ್ಲ, ಅದನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಅವನಿಗೆ ಯಾವುದು ಸಿಗಬೇಕು ಎನ್ನುವ ಆಸೆ ಇತ್ತು. ಆದ ಕಾರಣ ಅವನು ಏನು ಮಾಡಿದ ಅಂತ ಹೇಳಿದರೆ ದೊಡ್ಡ ಕಾಲೇಜನ್ನು ರನ್ ಮಾಡಿ ಈಗ 1,000 ಮಕ್ಕಳಿಗೆ ಅವನ ಏನು ಕನಸಿತ್ತು, ಡಾಕ್ಟರ್ ಆಗಬೇಕು ಅನ್ನುವ ಕನಸಿತ್ತು, ಅದನ್ನು ಇಲ್ಲಿ ನೀಟ್ ಆಗಲಿ, JEE ಆಗಲಿ, CET ಆಗಲಿ ಕೋಚಿಂಗ್ನ ಮೂಲಕ ಆ ಮಕ್ಕಳಿಗೆ ಡಾಕ್ಟರ್ ಆಗಬೇಕನ್ನೋ ಆಸೆಯನ್ನು ಈಡೇರಿಸುವ ಮೂಲಕ ಅವನ ಆಸೆಯನ್ನು ಈಡೇರಿಸಲಿಕ್ಕೆ ಇಷ್ಟಪಡುತ್ತಿದ್ದಾನೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡುತ್ತೇನೆ. ಸುಮಂತ್ ಕುಮಾರ್ ಜೈನ್ ನನ್ನ ಬಹಳ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರು. ಇವತ್ತು ಬಹಳ ಹೆಮ್ಮೆ ಆಗ್ತಾ ಇದೆ ಅವರ ಈ ಎಲ್ಲ ಸಾಧನೆಗಳನ್ನು, ಔನ್ನತ್ಯವನ್ನು, ಅವರೇರಿರ್ತಕ್ಕಂತಹ ಎತ್ತರವನ್ನು ಗಮನಿಸ್ತಾ ಇರುವಾಗ. ಆರಂಭದ ದಿನಗಳಲ್ಲಿ ಬಹಳಷ್ಟು ಪರಿಶ್ರಮವನ್ನು ವಹಿಸಿ ತುಂಬ ಕಷ್ಟದಿಂದ ಅವರು ತಮ್ಮ ಸ್ನೇಹಿತರ ಒಡಗೂಡಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಬಹಳ ನಿಷ್ಠೆ, ಪರಿಶ್ರಮ, ಪ್ರತಿಭೆಯಿಂದ ತಮ್ಮ ಸರ್ವಸ್ವವನ್ನು ಕೂಡ ಅದಕ್ಕೆ ಧಾರೆ ಎರೆದು ಹಗಲು ರಾತ್ರಿ ದುಡಿದು ತುಂಬ ಪ್ರಾಮಾಣಿಕವಾಗಿ ಈ ಸಂಸ್ಥೆಯನ್ನು ಕಟ್ಟಿದರು. ಅದರ ಫಲಶ್ರುತಿ ಎನ್ನುವ ಹಾಗೆ ನಾಡಿನ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಮ್ಮ ಸಂಸ್ಥೆಯತ್ತ ಸೆಳೆಯುವುದರಲ್ಲಿ ಅವರು ಸಫಲರಾದರು.
ಒಬ್ಬ ಲೀಡರ್ ಇಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾನೆ, ಇಷ್ಟು ಸಂಸ್ಥೆಗಳನ್ನ ಏಕಕಾಲಕ್ಕೆ ನಡೆಸ್ತಿದ್ದಾನೆ ಅಂತಂದ್ರೆ ಅವ್ನ ಬೆನ್ನ ಹಿಂದೆ ಒಂದು ದೊಡ್ಡ ಟೀಮ್ ಹೌದು ಇರಬೇಕು. madam, ಹೌದು ಆ ಖಂಡಿತ. ಟೀಮ್ ಬಗ್ಗೆ ಹೇಳ್ಬೋದು, ಎಷ್ಟು ಜನರ ಟೀಮ್ ಇದೆ ಸುಮಂತ್ ಕುಮಾರ್ ಜೈನ್ ಅವರ ಹಿಂದೆ ಅಂತ ಹೇಳಿ? ನಮ್ಮಲ್ಲಿ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್, ಹಾಸ್ಟೆಲ್ ಟೀಚರ್ಸ್ ಅಂದ್ರೆ ವಾರ್ಡನ್ಸ್ ಅಂತ ಏನು ಹೇಳ್ತೇವೆ ಅವರು, ಆಮೇಲೆ ಫುಡ್ ಪ್ರಿಪರೇಷನ್ ಇರ್ಬೋದು, ಕ್ಲೀನಿಂಗ್ನವ್ರು ಇರ್ಬೋದು, ಎಲ್ಲ ಸೇರಿ ಟೋಟಲ್ ಒಂದು 503 ಮಂದಿ ಸ್ಟಾಫ್ ಇದ್ದಾರೆ ನಮ್ಮಲ್ಲಿ. ಅದೇ ಖುಷಿಯ ವಿಚಾರ. 503 ಮಂದಿಗೆ ಉದ್ಯೋಗದಾತರು ಹೌದು, ನೀವು. ಹೌದು, ಖಂಡಿತ ಮೇಡಮ್, ನಮಗೆ ಅದೇ ತುಂಬಾ ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ಒಂದು 500 ಮಂದಿಯ ಫ್ಯಾಮಿಲಿ ರನ್ ಆಗ್ತಾ ಉಂಟು ನಮ್ಮ ಎಕ್ಸೆಲ್ ಸಂಸ್ಥೆಯಿಂದ, ನಮ್ಮಿಂದ ಅಂತಲ್ಲ, ಎಕ್ಸೆಲ್ ಸಂಸ್ಥೆಯಿಂದ. ಹಾಗಾಗಿ ನಾವು ಮತ್ತೆ ನೋಡಿ ಎಜುಕೇಶನ್, ನಮ್ಮ ಶಾಲೆ ಅಂತ ಹೇಳಿದ್ರೆ ನಾನು ಒಂದು ದೇವಸ್ಥಾನ ಅಂತ ಹೇಳಿ ನಂಬಿದವರು. ಯಾಕೆಂತ ಹೇಳಿದ್ ನೋಡಿ, ದೇವಸ್ಥಾನಕ್ಕಿಂತಲೂ ಶ್ರೇಷ್ಠ ಅಂತ ನಂಬಿದವರು ನಾವು. ನೋಡಿದೆ ನಾನು. ಯಾಕೆಂತ ಹೇಳಿದ್ರೆ ಮೇಡಮ್ ನೋಡಿ, ಹೊರಗಡೆ ಇಟ್ಟು ಖಂಡಿತ ಯಾಕೆಂತ ಹೇಳಿದ್ ನೋಡಿ, ಈಗ ನಾವು ದೇವಸ್ಥಾನಕ್ಕೆ ನಾವು ಹಿಂದೂಗಳು ಮಾತ್ರ ಹೋಗ್ತೇವೆ, ಚರ್ಚ್ಗೆ ನಮ್ಮ ಕ್ರೈಸ್ತ ಬಂದವರು ಮಾತ್ರ ಹೋಗ್ಬೋದು ಹೆಚ್ಚಾಗಿ, ಮಸೀದಿಗೆ ನಮ್ಮ ಮುಸಲ್ಮಾನ್ ಬಂದವರು ಹೋಗ್ಬೋದು. ಆದರೆ ಈ ಶಾಲೆಯಲ್ಲಿ ಈ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ದಿನಾ ಬೆಳಿಗ್ಗೆ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಕೈ ಮುಗಿದು. ಹಾಗಾಗಿ ಒಂದು ವಿಶೇಷ ಶಕ್ತಿ ಇರುವಂಥದ್ದು ಇಲ್ಲಿ. ಸೊ ಆ ವಿಶೇಷ ಶಕ್ತಿಯಿಂದ ಇದೆ ಅಂತ ಹೇಳಿ ನಂಬಿದವರು ನಾವು. ಹಾಗಾಗಿ ನಮಗೆ ಖಂಡಿತ ಒಳ್ಳೇದಾಗ್ತಿರುವಂಥದ್ದು ವರ್ಷದಿಂದ ವರ್ಷಕ್ಕೆ. ಅಷ್ಟು ಮಾತ್ರ ಅಲ್ಲ, ಸೊ ಈ ಕಾಲೇಜಲ್ಲಿ ನಮ್ದು ಏನು ಟ್ರಸ್ಟ್ ಇದೆ, ನಾನು ಇಷ್ಟರವರೆಗೆ 5 ವರ್ಷ ಆಯ್ತು ಮೇಡಮ್, 1 ರೂಪಾಯಿ ಕೂಡ ಸ್ಯಾಲ್ರಿ ತಗೊಳ್ಳಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನಮ್ದು ಇದು ದೇವಸ್ಥಾನ ಥರ, ನಮ್ದು ಏನಾದರೂ ನಮ್ಮ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ನಾವು ಒಂದು ಇಲ್ಲಿ ಕೆಲಸ ಮಾಡ್ತಿದ್ದೇವೆ. 5 ವರ್ಷದಿಂದ 1 ರೂಪಾಯಿ ಯಾವುದೇ ರೀತಿಯ ನಮ್ಮ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನಿಂದ ನಮ್ಮ 1 ರೂಪಾಯಿ ಕೂಡ ತೆಕ್ಕೊಳ್ಳಿಲ್ಲ. ಯಾವಾಗಲೂ ಹೇಳೋದು ನಿಮ್ದು ಒಂದು ಸ್ಯಾಲ್ರಿ ಇದೆ ತೆಕ್ಕೊಳ್ಬೋದು ನಿಮಗೆ ಅಂತ. ನಾವು ಯಾವತ್ತೂ ಕೂಡ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ, ಇಲ್ಲಿ ಮಕ್ಕಳದ್ದು ಫೀಸಲ್ಲಿ ಏನಾದರೂ ಉಳಿದ್ರೂ ಕೂಡ ನಮ್ಮ ಟೀಚರ್ಸ್ನವರಿಗೆ ಸ್ಯಾಲ್ರಿ ಕೊಡುವಂಥದ್ದು, ಮಕ್ಕಳ ಡೆವಲಪ್ಗೆ ಇರ್ಬೋದು. ಅದೇ ಥರ ನಮ್ಮ ಒಂದು ಸಂಸ್ಥೆ ಡೆವಲಪ್ಪಿಗೆ ನಾವು ಯೂಸ್ ಮಾಡಿದ ಕಾರಣ ವಿದಿನ್ 5 ಇಯರಲ್ಲಿ ಇಷ್ಟು ಒಳ್ಳೆ ಡೆವಲಪ್ ಆಗ್ಲಿಕ್ಕೆ ಕಾರಣ ಆಯಿತು. ನಾನು ಇನ್ನೂ ಒಂದು ವಿಚಾರ ಕೇಳ್ಪಟ್ಟೆ. 5 ವರ್ಷದಿಂದ 1 ರೂಪಾಯಿ ಕೂಡ ಸ್ಯಾಲ್ರಿ ಅಂತ ತೆಗೆದುಕೊಳ್ಳದಂತಹ ಸುಮಂತ್ ಕುಮಾರ್ ಜೈನ್ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸ್ಕೌಂಟ್ ಅಲ್ಲಿ ರಿಯಾಯಿತಿಯಲ್ಲಿ ಶಿಕ್ಷಣವನ್ನ ನೀಡ್ತಿದ್ದಾರೆ ಅಂತ ಹೇಳಿ. ಖಂಡಿತ ಮೇಡಮ್, ಖಂಡಿತ. ಯಾಕಂತ ಹೇಳಿದ್ರೆ ನೋಡಿ, ಈಗ ನಮ್ಮ ಕಾಲೇಜಿನ ಪ್ರಥಮ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಮಧ್ಯಮ ವರ್ಗದವರಿಗೆ, ಯಾರಿಗೆ ಒಂದು ಮೆಡಿಕಲ್ಗೆ ಪೇಮೆಂಟ್ ಸಿಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಎಂಜಿನಿಯರಿಂಗ್ಗೆ ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ ಪೇಮೆಂಟ್ ಸಿಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂತ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಉದ್ದೇಶ ಇಟ್ಕೊಂಡು ಮಾಡಿದಂಥ ಸಂಸ್ಥೆ. ತುಂಬ ಶ್ರೀಮಂತರಿಗೆ ಅಂತ ಮಾಡಿದ ಸಂಸ್ಥೆ ಅಲ್ಲ, ಒಂದು ಮಧ್ಯಮ ವರ್ಗದವರಿಗೆ ಸಹಾಯ ಆಗಬೇಕು ಹೇಳುವಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಂಥ ಸಂಸ್ಥೆ. ಸೊ ಅದರಲ್ಲಿ ಅವರ ಫೀಸಲ್ಲಿ ಏನಾದರೂ ಉಳಿದ್ರೆ ಅದನ್ನು ನಾನು ಸ್ವಲ್ಪ ಇನ್ನೂ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಅನೇಕರು ಇರ್ತಾರೆ, ಅಂಥವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಟಾಪರ್ ಮಕ್ಕಳಿಗೆ, ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗಿರುವಂಥ ಮಕ್ಕಳಿಗೆ, ಅಂಥವ್ರಿಗೆ ನಾವು ಖಂಡಿತ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಾವು ನಿಲ್ಲುವಂಥ ಸಂಸ್ಥೆ ಎಕ್ಸೆಲ್ PU ಕಾಲೇಜ್ ಮೇಡಮ್, ಗುರುವಾಯಿನಕೆರೆಯಲ್ಲಿ ನಮ್ದಿರುವಂಥದ್ದು. ಸುಮಂತ್ ಕುಮಾರ್ ಜೈನ್ ಅವರಿಗೆ ಫ್ಯೂಚರ್ ಅಲ್ಲಿ ಇದೇ ಶಿಕ್ಷಣ ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂಥ ಕನಸಿದೆ ಅನ್ನೋದನ್ನ ಕೇಳ್ಪಟ್ಟೆ ಸರ್. ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಖಂಡಿತ ಮೇಡಮ್, ಈಗ ನಮ್ಮದು PUC ಯಲ್ಲೇ ನಾವು ಒಳ್ಳೆ ಹೆಸರು ಮಾಡಿದ್ದೇವೆ. ಈಗ ಬರೋ ಚಾಲೆಂಜ್ಗಳು, ವರ್ಷದಿಂದ ವರ್ಷಕ್ಕೆ ಹೊಸ ಚಾಲೆಂಜ್ಗಳು ಬರ್ತಾ ಇದೆ. ಈಗ NEP ಬರುವಂಥ ಪಾಸಿಬಿಲಿಟಿ ಇದೆ, ಅಥವಾ ನಮ್ಮದು ಸ್ಟೇಟ್ ಪಾಲಿಸಿ ಬರುವಂಥ ಪಾಸಿಬಿಲಿಟೀಸ್ ಇದೆ. ಸೊ ಅದಕ್ಕೆ ಬೇಕಾದಾಗ ಈಗ ನೆಕ್ಸ್ಟ್ ನಮ್ಮಲ್ಲಿ ಒಂದು 6th ಇಂದಲೇ ಮಕ್ಕಳನ್ನು ಒಂದು ಫೌಂಡೇಶನ್ ಕ್ಲಾಸಸ್ಸನ್ನು ನಾವು ರೆಡಿ ಮಾಡ್ತಾ ಬಂದಾಗ PUC ಯಲ್ಲಿ ಮಕ್ಕಳಿಗೆ ಸ್ವಲ್ಪ ಈಸಿ ಆಗ್ತದೆ. ಹಾಗಾಗಿ ಒಂದು ಸ್ಕೂಲನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ ನಾವು ಮಾಡಿರುವಂಥದ್ದು. 6th ಇಂದ ನಮ್ಮಲ್ಲಿ PUC ವರೆಗೆ ನಮ್ಮಲ್ಲೇ ಓದುವಂಥ ಒಂದು ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ನನ್ನ 2 ಜನ ಮಕ್ಕಳಲ್ಲಿ ಒಬ್ಬ ಮಗ ಆಶ್ಲೇಷ್ ಡಿ ಜೈನ್ ಇದೇ ಕ್ಯಾಂಪಸ್ಸಲ್ಲಿ ಪ್ರಥಮ PUCಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಕಲಿಯುವ ಉದ್ದೇಶಕ್ಕಾಗಿ ಹಲವಾರು ಕಾಲೇಜುಗಳಲ್ಲಿ ಸೇರಿಸಿ ಅಂತೇಳಿ ಬೇಡಿಕೆ ಇದ್ದರೂ ಕೂಡ ನಾನು ಇಲ್ಲಿಗೆ ಸೇರಿಸಿ ಇದೇ ಹಾಸ್ಟೆಲ್ನಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದೇನೆ. ಕಾರಣ ಇಷ್ಟೇ, ಸುಮಂತ್ ಸರ್ ಎನ್ನುವಂಥ ಇಲ್ಲಿಯ ಚೇರ್ಮನ್ರವರು ಇವತ್ತೊಂದು ಪುತ್ಥಳಿ ಅಂದರೆ ಅದಕ್ಕೆ ಮೌಲ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪುತ್ಥಳಿಯ ಕೈಯಲ್ಲಿ ನನ್ನ ಮಗುವನ್ನು ಕೊಟ್ಟಾಗ ಆ ಮಗು ಸಮಾಜದ ಆಸ್ತಿ ಆಗುವುದರ ಜೊತೆಗೆ ತನ್ನ ಬದುಕನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಎಕ್ಸೆಲ್ನಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಅದು ಸುಮಂತ್ ಸರ್. ಅದು ಎಂಥದ್ದೇ ದೊಡ್ಡ ಸಮಸ್ಯೆ ಬರಲಿ, ಸರ್ನ ಹತ್ರ ಅದು ಹೋದಾಗ, ಅದು ಮಧ್ಯರಾತ್ರಿ ಆಗಿರಲಿ ಅಥವಾ ಬೆಳಗ್ಗೆ ಬೇಗ ಆಗಿರಲಿ, ಯಾವುದೇ ಸಮಯದಲ್ಲಿ ಸರ್ನ ಹತ್ರ ಒಂದು ಸಮಸ್ಯೆಯನ್ನು ಹೇಳಿದಾಗ ತಕ್ಷಣ ಅದಕ್ಕೆ ಬೇಕಾದ ಪರಿಹಾರ, ಅದು ಹಣಕಾಸಿನ ಹೊಂದಾಣಿಕೆ ಇರಬಹುದು ಅಥವಾ ವ್ಯಕ್ತಿಗಳನ್ನು ಒದಗಿಸುವುದಾಗಿರಬಹುದು, ಎಲ್ಲ ರೀತಿಯ ಪರಿಹಾರವನ್ನು ಸರ್ ಒದಗಿಸಲಿಕ್ಕೆ ಯಾವತ್ತೂ ಮುಂಚೂಣಿಯಲ್ಲಿರ್ತಾರೆ. ಫ್ಯಾಮಿಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇಷ್ಟು ಸಾಧನೆಯನ್ನ ನಾನು ನಮ್ಮ ಮಾಡಿದ್ದೀರಿ, ಇನ್ನೂ ಮಾಡ್ತಾನೆ ಮಕ್ಕಳಿಗೆ ಇದ್ದೀರಿ. ಕೂಡ ಯಾವತ್ತೂ ಹೇಳುದು ಮೇಡಮ್, ನಮ್ಮ ಅಪ್ಪ ಅಮ್ಮನೇ ಕಣ್ಣಿ ಕಾಣೋ ದೇವರು. ಯಾಕಂತ ಹೇಳಿ ನಮ್ಮಲ್ಲಿ
ಏನು ಅಂತ ಹೇಳಿದರೆ ನನ್ನ ಅಮ್ಮ 7th ನಂಗೆ ಈಗಲೂ ನೆನಪಿದೆ. ಚಿಮಿಣಿಯಲ್ಲಿ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದುವಾಗ ನಾನು ಸ್ಕೂಲಲ್ಲಿ ಯಾವಾಗಲೂ ಫಸ್ಟ್ ಬರ್ತಿದ್ದೆ. ಅದಕ್ಕೆ ಕಾರಣ ಅಂತೇಳಿ ನನ್ನ ಅಮ್ಮ. ಅವರು ನಾನು ಹೇಳುವುದಕ್ಕಿಂತ ಮೊದಲು ನನ್ನನ್ನು ಎಬ್ಬಿಸಿ ನನ್ನೊಟ್ಟಿಗೆ ಬಂದು ಕೂತ್ಕೊಳ್ತಾ ಇದ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ನಾನು ನೈಟ್ ಓದುವಾಗಲೂ ನಾನು ಮಲಗುವವರೆಗೆ ಅವ್ರು ನನ್ನ ಎದುರು ಬಂದು ಕೂತ್ಕೊಳ್ತಾ ಇದ್ರು. ಹೀಗೆ ನಮ್ಮ ಒಂದು ಜೀವನದ ಬೆಳವಣಿಗೆಯಲ್ಲಿ ಅಪ್ಪ ಅಮ್ಮನ ಪಾತ್ರ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಕೂಡ ಅದನ್ನೇ ಹೇಳುವಂಥದ್ದು, ನಮ್ಮ ಅಪ್ಪ ಅಮ್ಮನೇ ಕಣ್ಣಿಗೆ ಕಾಣೋ ದೇವರು. ಅವರನ್ನು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 2016ರಲ್ಲಿ ಹೌದು, ಕೋಚಿಂಗ್ ಮೂಲಕ ಆರಂಭ ಹೌದು, ಆಗುತ್ತೆ ಹೌದು. 4 ವಿದ್ಯಾರ್ಥಿಗಳಿಗೆ. Correct. ಇವತ್ತಿಗೆ ಸಾವಿರಾರು ವಿದ್ಯಾರ್ಥಿಗಳು, ಹೌದು, 16 ಕಟ್ಟಡಗಳನ್ನ ಈ ಹೌದು. ಕ್ಯಾಂಪಸ್ ನಲ್ಲಿ ನಾವು ಹೌದು, ನೋಡ್ತಾ ಹೌದು, ಇದೀವಿ. ಹೌದು. ದೊಡ್ಡ ವಿದ್ಯಾಸಂಸ್ಥೆ ಆಗುತ್ತಾ ಹೌದು, ಬೆಳೀತಾ ಇದೆ ಹೌದು, ಎಕ್ಸೆಲ್ ಹೌದು, ಸಂಸ್ಥೆ. ಹೌದು, ಹೌದು. ಸವಾಲುಗಳಿಗೆ ಎದುರಾಗ್ಲಿಲ್ವಾ? ಹೌದು madam, ಹೌದು. ಕಷ್ಟಗಳಿಗೆ ಎದುರಾಗ್ಲಿಲ್ವಾ ಸುಮಂತ್ ಖಂಡಿತ, ಕುಮಾರ್ ಜೈನ್ ಖಂಡಿತ, ಅವರಿಗೆ? ಖಂಡಿತ. ಭಯ ಆಗ್ಲಿಲ್ವಾ? ಖಂಡಿತ ರಿಸ್ಕ್ madam. ತಗೋತಾ ಇದೀನಿ ಅಂತ ಅನ್ನಿಸ್ಲಿಲ್ವಾ? ಯಾವತ್ತೂ ಒಂದು ಕ್ಷಣ ಅಪ್ಪ ಇದೆಲ್ಲ ಬೇಕಿತ್ತ ಅನ್ನುವಷ್ಟು ಹೆದರಿಕೆ ಕಾಡ್ಲಿಲ್ವಾ ಅಂತ ಮೇಡಮ್, ಹೇಳಿ? ನಮ್ಗೆ ನಾವು ಲಾಭಕ್ಕಿಂತ ಮಾಡಿದಾಗ ಎಲ್ಲ ಹೆದರಿಕೆಗಳು ಇರ್ತದೆ. ಇದರಲ್ಲಿ ನಾನು ಲಾಭಕ್ಕಿಂತ ಮಾಡಿದ್ದೇ ಅಲ್ಲ. ನಾನು 1 ರೂಪಾಯಿ ಕೂಡ ಸ್ಯಾಲ್ರಿ ತಗೊಳ್ಳಿಲ್ಲ. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ 4 ಮಂದಿ ಒಳ್ಳೇದು ಮಾಡಬೇಕು ಅಂತ ಹೇಳುವಂತ ಒಂದೇ ಪ್ರಾಮಾಣಿಕ ಉದ್ದೇಶ ಇದ್ದದ್ದಷ್ಟೇ. ನಮ್ಮಿಂದಾಗಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ಅದೇ ಥರ ನಾನು ಹೇಗೆ ಹಾಸ್ಟೆಲ್ ಜೀವನದಲ್ಲಿ ನೋಡಿ, ನನ್ನ ಪರಮಪೂಜ್ಯ ಕಾವಂದರು ನನ್ನ ಗುರುಗಳು, 2ನೇದಾಗಿ ಡಾಕ್ಟರ್ ಎಂ ಮೋಹನ್ ಅವರು, ಇವರಿಬ್ಬರು ನನಗೆ ತುಂಬ ಜೀವನದಲ್ಲಿ ನನಗೊಂದು ಒಂದು ಏನು ಹೇಳ್ಬೋದು, ನನ್ನ ಒಂದು ದಾರಿದೀಪ ಅಂತ ಹೇಳ್ಬೋದು. ಹಾಗಾಗಿ ನಾನು ಯಾವತ್ತೂ ಕೂಡ ಒಂದು ಉದ್ದೇಶ ಕ್ಲಿಯರ್ ಆಗಿತ್ತು ಮೇಡಮ್. ಹಾಗಾಗಿ ನಾವು ಯಾವುದಕ್ಕೂ ತುಂಬ ಕಷ್ಟಗಳು ಬರ್ತದೆ, ಚಾಲೆಂಜ್ಗಳು ಬರ್ತದೆ. ಯಾಕಂದ್ರೆ ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ಹೊಸ ಚಾಲೆಂಜ್ಗಳು ಪ್ರತಿ ವರ್ಷ ಹೊಸ ಚಾಲೆಂಜ್ಗಳು ಬರ್ತಾ ಹೋಗ್ತದೆ. ನಮಗೆ ಇದನ್ನು ಸ್ವಾರ್ಥಕ್ಕೋಸ್ಕರ ಮಾಡಿದ್ದಾಗ ಹೆದರಿಕೆ ಆಗ್ತಾ ಇತ್ತು, ಅಥವಾ ಇನ್ನೊಂದು ನಮಗೆ ಆಗದಿದ್ರೆ ಏನು ಅಂತ ಹೇಳುವಂಥ ಭಯ ಇರ್ತಾ ಇತ್ತು. ಇದರಲ್ಲಿ ಯಾವುದು ಕ್ಲಿಯರ್ ನಮ್ಮದು ಜೀವನವೇ ಹಾಗೆ, ಯಾವುದೂ ಕೂಡ ನಮಗೋಸ್ಕರ ಮಾಡಲಿಲ್ಲ. ಹಾಗಾಗಿ ನಮಗೆ ಹೆದರಿಕೆ ಇಲ್ಲ ಮೇಡಮ್. ಇದರಲ್ಲಿ ಹೆದರ್ಲಿಕ್ಕೆ ಏನಿದೆ? ನಮ್ದೇನಾದ್ರೂ ಹೆದರಬೇಕು. ಯಾರೋ ದೇವರ ದಯದಿಂದ ಆಗ್ತಾ ಇದೆ, 4 ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವಂಥ ಕಾರಣದಿಂದ ಮಾಡ್ತಿರುವ ಕಾರಣ ಇದರಲ್ಲಿ ಯಾವುದೇ ರೀತಿಯಂತ ಭಯ ಇಲ್ಲ. ಸುಮಂತ್ ಕುಮಾರ್ ಜೈನ್ ಅವರು ಈ ಜನರೇಷನ್ ನ ಸಾಧಕರು. ಹಂಗಾಗಿ ಈ ಸೋಷಿಯಲ್ ಮೀಡಿಯಾ ಯುಗ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸಾಧನೆ ಅಂದ್ರೆ ಏನು ಅಥವಾ ಸಕ್ಸಸ್ ಅಂದ್ರೆ ಏನು ಅಂತ ಈಗಿನವ್ರು ಕೇಳಿದ್ರೆ ಅವರಿಗೆ ಓವರ್ ನೈಟ್ ಅಲ್ಲಿ ಸಕ್ಸಸ್ ಆಗ್ಬಿಡ್ಬೇಕು. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ನೈಟ್ ಅಲ್ಲಿ ಸ್ಟಾರ್ ಆಗ್ತಾರಲ್ಲ ರೀಲ್ಸ್ ಗಳ ಮೂಲಕ, ಆ ತರ ಸಕ್ಸಸ್ ಸಿಗ್ಬೇಕು ಅನ್ನುವಂಥ ಮನಸ್ಥಿತಿಯತ್ತ ನಮ್ಮ ಯುವ ಜನಾಂಗ ಹೋಗ್ತಾ ಇದೆ. ಅಂಥ ಯುವ ಜನಾಂಗಕ್ಕೆ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಜಾಗದಲ್ಲಿ ಇಂಥ ಯುವಕನ ಕೂತ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮೇಡಮ್, ನಾನು ಎಜುಕೇಷನಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ನಮ್ಮ ಒಂದು ಸಿದ್ಧಾಂತವೇ ಹಾಗೆ, ಎಜುಕೇಷನ್ ಇದ್ದು ರೂಟ್ ಯಾವಾಗಲೂ ಕಹಿ, ಅದರಲ್ಲಿ ಬರುವಂಥ ಫ್ರೂಟ್ ಏನಿದೆ ಅದು ಯಾವಾಗಲೂ ಸ್ವೀಟ್. ಹಾಗೆಂತ ಹೇಳಿದರೆ ಕಷ್ಟ ಪಡಲೇಬೇಕು. ಈಗ ಇವತ್ತು ಒಂದು ದಿನದಿಂದ ರಾತ್ರಿ ಬೆಳಗ್ಗೆ ಆಗುವವರೆಗೆ ಒಂದು ವೇಳೆ ಫೇಮಸ್ ಆದರೂ ಕೂಡ ಅದು ಪರ್ಮನೆಂಟ್ ಇಲ್ಲ. ಪರ್ಮನೆಂಟ್ ಬೇಕು ಅಂತ ಹೇಳಿದರೆ ನಾವು ಕಷ್ಟಪಡಬೇಕು. ಕಷ್ಟಪಟ್ಟರೆ ಮಾತ್ರ ಭವಿಷ್ಯದಲ್ಲಿ ನಮಗೆ ಒಂದು ಒಳ್ಳೆಯ ಭವಿಷ್ಯ ಇರುವಂಥದ್ದು ಏನೂ ಸಂಶಯ ಇಲ್ಲ. ಹಾಗೆ ಅಂತ ಹೇಳ್ಬೋದು. ಮತ್ತೆ ಎಜುಕೇಷನ್ ಸಿಸ್ಟಮ್ ಇರೋದು ಹಾಗೆ ಮೇಡಮ್. ಈ ಇಷ್ಟು ವರ್ಷಗಳ ಜರ್ನಿನಲ್ಲಿ, ನಿಮ್ಮ ಕೋಚಿಂಗ್ ಸೆಂಟರ್ನಿಂದ ಕಾಲೇಜನ್ನ ಕಟ್ಟುವವರೆಗಿನ ಈ ಜರ್ನಿನಲ್ಲಿ ಯಾವುದಾದ್ರೂ ಒಂದು ಮರೆಯಲಾಗದಂತಹ ಕ್ಷಣ, ಅದು ತುಂಬಾ ಖುಷಿ ಕೊಟ್ಟಂತಹ ಕ್ಷಣ ಅಥವಾ ತುಂಬಾ ನೋವು ಕೊಟ್ಟಂತಹ ಕ್ಷಣ ಯಾವ್ದಾದ್ರು ಇದೆಯಾ ಸುಮಂತ್ ಕುಮಾರ್? ಖಂಡಿತ ಮೇಡಮ್. ನಾನು 2016ರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ. ಸಣ್ಣದಾಗಿ ಒಂದು ರೆಂಟೆಡ್ ಕೋಚಿಂಗ್ ರೂಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆವಾಗ ನನ್ನ ಅಪ್ಪ ಅಮ್ಮನನ್ನು ಆಶೀರ್ವಾದ ಪಡೆದು, ದೇವರಿಗೆ ದೀಪ ಹಚ್ಚಿಸಿ ಅಪ್ಪ ಅಮ್ಮನಿಗೆ ಆಶೀರ್ವಾದ ಪಡೆದು ಕೋಚಿಂಗ್ ಸೆಂಟರ್ಲಿ ನಾನು ಈಗಲೂ ನೆನಪಿದ್ದೆ, ನಾನೇ ಫಸ್ಟ್ ಕ್ಲಾಸ್ ಮಾಡಿದ್ದು. ಅದು ನನಗೆ ಒಂದು ಮರೆಯಲಾದ ಕ್ಷಣ ಒಂದನೇದಾಗಿ. ಯಾಕೆಂತ ಹೇಳಿದ್ರೆ ನಾನು ಆಗ ಅಂದ್ಕೊಂಡೇ ಇರಲಿಲ್ಲ ನಾವು ಒಂದು ಇಷ್ಟು ದೊಡ್ಡ ಕಾಲೇಜ್ ಮಾಡ್ಬೋದು ಅಂತೇಳಿ. ಅದು ಅಪ್ಪ ಅಮ್ಮನ ಆಶೀರ್ವಾದದಿಂದಲೇ ಅದು ಅಂತ ಹೇಳಿ ಖುಷಿ ಪಡ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್. ಎಷ್ಟೋ ಯುವಕರಿಗೆ ಸುಮಂತ್ ಕುಮಾರ್ ಜೈನ್ ಅವರು ಇನ್ಸ್ಪಿರೇಷನ್ ಆಗ್ತಾರೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಮಾಡಿರುವಂತಹ ಸಾಧನೆ ದೊಡ್ಡದು. ಹಂಗಂತ ಸಾಧನೆ ಎಲ್ಲಿಗೆ ಮುಗ್ದಿಲ್ಲ, ಇನ್ನಷ್ಟು ಎತ್ತರಕ್ಕೆ ನೀವು ಬೆಳಿಬೇಕು ಅನ್ನುವಂಥದ್ದು ನಮ್ಮ ವಾಹಿನಿಯ ಆಶಯ ಕೂಡ. ಹಾಗೆ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಮಕ್ಕಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡಲಿ ಅನ್ನುವಂತಹ ಆಶಯ ಕೂಡ ನಮ್ದು ಸರ್. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಿಮಗೂ ಕೂಡ ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.